ಸೊ ನೀವು ಆಲ್ರೆಡಿ ಈಗ ಆಪ್ಷನಿಟಿ ಲಿಸ್ಟ್ನ ಮಾಡಿರ್ತೀರ ಅಥವಾ ಮಾಡೋಕ್ಕೆ ಸ್ವಲ್ಪ ಡೌಟ್ ಇರ್ಬೋದು, ಹೇಗೆ ನಾವು ಕಾಲೇಜಸ್ನ ಆಗೋದು, ಕಾಲೇಜ್ ಪ್ರಿಫರ್ ಮಾಡಬೇಕಾ ಅಥವಾ ಕೋರ್ಸ್ ಪ್ರಿಫರ್ ಮಾಡಬೇಕಾ ಅಂತೆಲ್ಲ ನಿಮಗೆ ಡೌಟ್ಸ್ ಇರ್ಬೋದು ಅಲ್ವಾ. ಸೊ ಈಗ ನಾವೊಂದು ಆಪ್ಷನಿಟಿ ಲಿಸ್ಟ್ನ ನಾವು ರಿವ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ, ಈ ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಆ ಮಿಸ್ಟೇಕ್ಸನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, ಸೊ ಯಾಕಂದರೆ ಇದರಲ್ಲಿ ಖಂಡಿತ ಒಂದು ಮಿಸ್ಟೇಕ್ ಇದೆ, ಅದು ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಂಡು ನೀವು ನಿಮ್ಮ ಆಪ್ಷನಿಟಿನ ರೆಡಿ ಮಾಡ್ಕೋಬೋದು. ಆಲ್ರೆಡಿ ರೆಡಿ ಮಾಡಿದ್ರೆ ಎಡಿಟ್ ಮಾಡ್ಕೊಳ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ಈ ಸ್ಟೂಡೆಂಟ್ ಏನು ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲರೂ ಹಾಕೋ ಥರನೇ RV ಕಾಲೇಜನ್ನು ಹಾಕಿದ್ದಾನೆ. ಓಕೆ, ಸೊ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿದ್ದಾನೆ, ಮತ್ತು CS ಡೇಟಾ ಸೈನ್ಸ್, CS ಮಷಿನ್ ಲರ್ನಿಂಗ್, ಮತ್ತು ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೈನ್ಸ್. ಸೊ ಇಷ್ಟನ್ನು ಹಾಕಿದ್ದಾನೆ. ಸೊ ಇದರಲ್ಲಿ ನೀವು ಸ್ವಲ್ಪ ಗಮನಿಸಬೇಕು. ಸೊ ಏನು ಪ್ರಾಬ್ಲಮ್ ಅಂದರೆ, ಸೊ ಅದು ಡಿಪೆಂಡ್ಸ್ ಅಪಾನ್ ದಿ ಪರ್ಸ್ನಾಲಿಟಿ. ಓಕೆ, ನಿಮಗೆ ಯಾವ ಪ್ರಿಫರೆನ್ಸ್ ಇದೆಯೋ ಅದರ ಮೇಲೆ ನೀವು ಹಾಕಬೇಕಾಗತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಮೋಸ್ಟ್ಲಿ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಇನ್ಫಾರ್ಮೇಷನ್ ಸೈನ್ಸನ್ನು ಪ್ರಿಫರ್ ಮಾಡ್ತಾರೆ. ಬಟ್ ಈ ಸ್ಟೂಡೆಂಟ್ ಏನು ಮಾಡಿದ್ದಾನೆ, ಇನ್ಫಾರ್ಮೇಷನ್ ಸ್ಟೂಡೆಂಟ್ನ ಲಾಸ್ಟಲ್ಲಿ ಹಾಕಿದ್ದಾನೆ, ಮತ್ತು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅಲೈಡ್ ಬ್ರಾಂಚಸ್ ಏನಿದೆಯಲ್ಲ, ಸ್ಪೆಷಲೈಸೇಷನ್ಸ್, ಅದನ್ನು ಸ್ಟಾರ್ಟಿಂಗಲ್ಲಿ ಹಾಕಿದ್ದಾನೆ. ಸೊ ಇದನ್ನು ನೀವು ಮಾಡಬೇಕಾದ್ರೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಇನ್ಫಾರ್ಮೇಷನ್ ಸೈನ್ಸ್ ಇಸ್ ದ ಮೋಸ್ಟ್ ವೈಡ್ ಬ್ರಾಂಚ್. ಅಂದರೆ ಜಾಸ್ತಿ ಅದರಲ್ಲಿ ಓಪನ್ ಎಲೆಕ್ಟಿವ್ಸ್ ಇರುತ್ತೆ, ಜಾಸ್ತಿ ಕೋರ್ ರಿಲೇಟೆಡ್ ಟಾಪಿಕ್ಸ್ ಇರುತ್ತೆ. ಅದೇ ನೀವು AIML ತೊಗೊಂಡ್ರೆ ನಿಮಗೆ 3rd ಇಯರ್ 4th ಇಯರಲ್ಲಿ ಕಂಪ್ಲೀಟ್ AI ರಿಲೇಟೆಡ್ ಸಬ್ಜೆಕ್ಟ್ಸೇ ಜಾಸ್ತಿ ಇರುತ್ತೆ. ಸೊ ನಿಮಗೆ ಜಾಸ್ತಿ ಕೋರ್ ರಿಲೇಟೆಡ್ ಸಬ್ಜೆಕ್ಟ್ಸ್ನ ಓದಬೇಕಂದ್ರೆ ನೀವು ಇನ್ಫಾರ್ಮೇಷನ್ ಸೈನ್ಸ್ನ ಮೇಲೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ನೀವು AIMLನ ಹಾಕಬೇಕಾಗುತ್ತೆ. ಬಟ್ ಆ್ಯಕ್ಚುಲಿ ಈ ವರ್ಷ RV ಕಾಲೇಜಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲ. ಓಕೆ, ದಿಸ್ ಇಸ್ ಪ್ರೀವಿಯಸ್ ಆಪ್ಷನಿಟಿ ಲಿಸ್ಟ್. ಓಕೆನಾ, ಸೊ ನೀವು ಅಲ್ಲಿ ನಿಮಗೆ ಡೌಟ್ ಬರೋದಿಲ್ಲ. ಬಟ್ ಅದೇ ನೀವು ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತೊಗೊಂಡ್ರೆ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಇದೆ. ಸೊ ಅಲ್ಲಿ ತೊಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ನಿಮಗೆ ಕೋರ್ ರಿಲೇಟೆಡ್ ಬ್ರಾಂಚ್ ಬೇಕು ಅಂದರೆ ಯು ಟೇಕ್ ISC ಓವರ್ AIML. ಇಲ್ಲ, ನನಗೆ ಎಮರ್ಜಿಂಗ್ ಟೆಕ್ನಾಲಜಿ ನಾನು ಕಲಿಬೇಕು, ನನಗೆ AIMLಲ್ಲಿ ಜಾಸ್ತಿ ತುಂಬ ಫೋಕಸ್ ಇದೆ, ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಪುಟ್ AIML ಆಫ್ಟರ್ ದಿ ಕೋರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಓಕೆ, ಸೊ ಅದಾದಮೇಲೆ ಈಗ ನೋಡಿ, RV ಆದಮೇಲೆ ತಕ್ಷಣ ಈ ಸ್ಟೂಡೆಂಟ್ BMS ಹಾಕಿದ್ದಾನೆ, BMS ಆದಮೇಲೆ PS ಹಾಕಿದ್ದಾನೆ, PS ಆದಮೇಲೆ ರಾಮಯ್ಯ ಹಾಕಿದ್ದಾನೆ. ಸೊ ದಿಸ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಹೇಳೋದಿಲ್ಲ ನೀವು RV ಆದಮೇಲೆ ರಾಮಯ್ಯನೇ ಹಾಕಿ, RV ಆದಮೇಲೆ PSA ಹಾಕಿ ಅಂತ ಹೇಳೋದಿಲ್ಲ. ಬಿಕಾಸ್ ಅದು ಬ್ರಾಂಚ್ ಪ್ರಕಾರನೂ ವೇರಿ ಆಗುತ್ತೆ. ಓಕೆ, ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ PESಗೆ ಕಂಪ್ಯೂಟರ್ ಸೈನ್ಸ್ ತುಂಬ ಪ್ರಿಫರ್ ಮಾಡ್ತಾರೆ, CSE ಈಸ್ ವೆರಿ ಗುಡ್ ದೇರ್ ಅಂತ ಹೇಳ್ತಾರೆ. ಬಟ್ ಎಲೆಕ್ಟ್ರಾನಿಕ್ಸ್ಗೆ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ಓಕೆ, ಬಿಕಾಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಬೆಸ್ಟ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ ಇನ್ PS ಯೂನಿವರ್ಸಿಟಿ. ಓಕೆ, ರಿಂಗ್ ರೋಡ್ ಕ್ಯಾಂಪಸ್. ಸೊ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಬಿಫೋರ್ ಪುಟ್ಟಿಗೆ ಯಾವುದೇ ಒಂದು ಕಾಲೇಜ್ ಹಾಕ್ತೀರಾ ಅಂದರೆ ಅಲ್ಲಿ ಯಾವ ಕೋರ್ಸ್ ಚೆನ್ನಾಗಿದೆ ಅನ್ನೋದನ್ನು ನೀವು ರಿಸರ್ಚ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ PS ತೊಗೊಂಡ್ರೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ತುಂಬ ಸ್ಕೋಪ್ ಇದೆ, ಒಳ್ಳೆ ಜಾಸ್ತಿ ಪ್ಲೇಸ್ಮೆಂಟ್ಸ್ ಸಿಗುತ್ತೆ. ಓಕೆ, ಮೋರ್ ದೆನ್ 85% ಪ್ಲೇಸ್ಮೆಂಟ್ಸ್ ಆಗಿದೆ ಅಂತ ರೆಕಾರ್ಡ್ಸ್ ಇದೆ ಅಲ್ಲಿ. ಸೊ ನೀವು ಯೋಚನೆ ಮಾಡಬೇಕು, ಅಲ್ಲಿ PS ಅಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಪ್ರಿಫರ್ ಮಾಡಬೇಕಾ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚ್ ಪ್ರಿಫರ್ ಮಾಡಬೇಕಾ ಅಂತ ಹೇಳಿ. ದಟ್ ಡಿಪೆಂಡ್ಸ್ ಅಪಾನ್ ಯುವರ್ ಸೆಲ್ಫ್. ಓಕೆ, ನಿಮಗೆ ECಯಲ್ಲಿ ಪ್ರಿಫರೆನ್ಸ್ ಇದ್ದರೆ ಡೆಫಿನೆಟ್ಲಿ ಯು ವಿಲ್ ಪುಟ್ ಅದರ್ ಕಾಲೇಜಸ್ ಎಬೌವ್ ದಿ ಲಿಸ್ಟ್. ಓಕೆ, ಸೊ ಅದನ್ನು ನೀವು ಯೋಚನೆ ಮಾಡಬೇಕು. ಆ್ಯಂಡ್ BMS ಪ್ರಿಫರ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ಲಿ ಸೀಟ್ಸ್ ಇಂಟೇಕ್ ಎಷ್ಟಿದೆ, ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಡೇಟಾ ಹೇಗಿದೆ, ಅವೆಲ್ಲ ನೀವು ರೆಫರ್ ಮಾಡಬೇಕಾಗತ್ತೆ. ಓಕೆ, ಕಾಲೇಜ್ ಅಫಿಷಿಯಲಲ್ಲಿ ವೆಬ್ಸೈಟಲ್ಲಿ ನೀವು ನೋಡ್ಬೋದು, ಅಲ್ಲಿ ಅವರು ಡೇಟಾನ ಹಾಕಿರ್ತಾರೆ. ಸೊ ಅದನ್ನು ನೀವು ಅನಲೈಸ್ ಮಾಡ್ಕೊಂಡು ನೀವು ಅಪ್ ಆರ್ ಡೌನ್ ನೀವು ಅದನ್ನು ಹಾಕ್ಕೊಳ್ಬೋದು. ಓಕೆ, ಸೊ ನೋಡಿ ಇಲ್ಲಿ BMSಲ್ಲಿ ಅಷ್ಟೇ ಸೇಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿದ್ದಾರೆ, ಅದು ಆದಮೇಲೆ ಡೇಟಾ ಸೈನ್ಸ್, ಅದಾದಮೇಲೆ AIML, ಅದಾದಮೇಲೆ ಡೇಟಾ ಸೈನ್ಸ್, AIML ಪ್ಯೂರ್ AIML ಇದು CS ಅಲ್ಲ, ಮತ್ತು ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್ ಅಂತ ಎಲ್ಲ ಹಾಕಿದ್ದಾರೆ ಇನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. BMS ಆದಮೇಲೆ PES ಯೂನಿವರ್ಸಿಟಿ ಹಾಕಿದ್ದಾರೆ. ಸೊ ಈ ಸ್ಟೂಡೆಂಟ್ಗೆ ಏನು ಅರ್ಥ ಆಗ್ತಿದೆ ನಿಮಗೆ, ಇವನು ಬರೀ ಕಂಪ್ಯೂಟರ್ ಸೈನ್ಸ್ ಅಷ್ಟೇ ಪ್ರಿಫರ್ ಮಾಡ್ತಾ ಇದ್ದಾನೆ, EC ಯಾವುದೇ ಹಾಕಿಲ್ಲ ಇಲ್ಲಿ. ಓಕೆ, ಅದನ್ನು ನೀವು ಗಮನ ಇಟ್ಕೋಬೇಕು. ನಿಮಗೆ ECಯಲ್ಲಿ ಪ್ರಿಫರೆನ್ಸ್ ಇದೆ ಅಂತ ಅಂದರೆ ನೀವು BMS ಆಗಿದ ತಕ್ಷಣ ನೋಡಿ, RV ಆಗಿದ ತಕ್ಷಣ, ಇನ್ಫಾರ್ಮೇಷನ್ ಸೈನ್ಸ್ ಆಗಿದ ತಕ್ಷಣ ಇಲ್ಲಿ ನೀವು EC ಹಾಕ್ಬೋದು. ಇಫ್ ಅಟ್ ಆಲ್ ನಿಮಗೆ ECನೂ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂತ ಅಂದರೆ ನೀವು ಅದನ್ನು ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇದು EC ಹಾಕಿಬಿಟ್ರೆ EC ಈಸಿಯಾಗಿ ಸಿಕ್ಬಿಡುತ್ತೆ ಅವನಿಗೆ. ಸೊ ಅದಕ್ಕೆ ಅವ್ನು EC ಹಾಕಿಲ್ಲ. ಅವನ ಫಸ್ಟ್ ಪ್ರಿಫರೆನ್ಸ್ ಏನಿದೆ, ಎಲ್ಲ ಕಾಲೇಜಸಲ್ಲೂ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಗಬೇಕು, ಅದೇ ಇವನ ಇಷ್ಟ. ಹಾಗಾಗಿ ಇವನು ಈ ಥರ ಹಾಕಿದ್ದಾನೆ. ಓಕೆನಾ, ಸೊ ದಟ್ ಇಸ್ ದ ಥಿಂಗ್ ಇಯರ್. ಮತ್ತು ನೆಕ್ಸ್ಟ್ ಹಾಕಿರೋದು ಬಂದು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಅವನು ಕಂಪ್ಯೂಟರ್ ಸೈನ್ಸ್ ಆಗಿದ್ದಾನೆ, AITS ಮತ್ತು AIML, ಅದಾದಮೇಲೆ CSE ಇನ್ AIML ಮತ್ತು ISC, ಅದಾದಮೇಲೆ ಸೈಬರ್ ಸೆಕ್ಯೂರಿಟಿ. ಓಕೆ, ದಿಸ್ ಇಸ್ ದ ಪ್ರಿಫರೆನ್ಸ್ ಆರ್ಡರ್. ಓಕೆನಾ, ಇದು ಆದಮೇಲೆ ನೆಕ್ಸ್ಟ್ RVIT ಮ್ಯಾನೇಜ್ಮೆಂಟ್ ಇದನ್ನು ಹಾಕಿದ್ದಾನೆ. ಓಕೆ, CSE ಇಲ್ಲಿ ಕೋರ್, ಅದಾದಮೇಲೆ ನಿಟ್ಟೆ ಮೀನಾಕ್ಷಿಯಲ್ಲಿ CSE ಕೋರ್, ಮತ್ತು BNMITಯಲ್ಲಿ CSE ಕೋರ್, RNSITಯಲ್ಲಿ CSE ಕೋರ್. ಓಕೆ, ಸೊ ಇಲ್ಲಿ ಟಾಪ್ 5 ಅಂದರೆ ಟಾಪ್ 4 ಕಾಲೇಜಸಲ್ಲಿ ಇವನು ಎಲ್ಲ ಬ್ರಾಂಚ್ ಸಿಕ್ಕಿದ್ರೆ ನಾನು ಹೋಗ್ತೀನಿ. ಅದಾದಮೇಲೆ ಕೆಳಗೆ ಇರ್ತಕ್ಕಂಥ ಕಾಲೇಜಸ್ ನನಗೆ CSE ಕೋರೇ ಬೇಕು, ಬೇರೆ ಯಾವುದೇ ಕೋರ್ಸ್ ಬೇಕಾಗಿಲ್ಲ. ಸೊ ದಿಸ್ ಇಸ್ ಎ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಗುಡ್ ಆಪ್ಷನ್ ಎಂಟ್ರಿ ಲಿಸ್ಟ್. ಓಕೆ, ಈ ಥರ ಮಾಡೋದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ. ಓಕೆ,
ಸೊ ಇದಾದಮೇಲೆ ನಿಮ್ಗೆ ರ್ಯಾಂಕ್ ಸ್ವಲ್ಪ ಇನ್ನೂ ತುಂಬ ಕಡಿಮೆ ಇದೆ, ಈ ಸ್ಟೂಡೆಂಟ್ಗೆ ವಿತಿನ್ 20,000 ಇದ್ದರೆ ಈ ಆಪ್ಷನ್ ಎಂಟ್ರಿ ವೆರಿ ಗುಡ್, ಯಾಕಂದರೆ ಅವನಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಅದೇ ನಿಮಗೆ 40,000 30,000 ರೇಂಜಲ್ಲೆಲ್ಲ ಇದ್ದರೆ ಈ ಆಪ್ಷನ್ ಎಂಟ್ರಿ ಖಂಡಿತ ನಿಮಗೆ ಇಷ್ಟ ಕರೆಕ್ಟ್ ಇರೋದಿಲ್ಲ. ಓಕೆ, ಸೊ ನೀವಲ್ಲಿ ಜಾಸ್ತಿ ಕಾಲೇಜಸ್ನ ಹಾಕಬೇಕಾಗತ್ತೆ. ಸೊ ಇದಾದಮೇಲೆ ನೀನು ಹಾಕಿದ್ದಾನೆ ನೋಡಿ BNMIT, ಅದಾದಮೇಲೆ RNSIT, ನಿಟ್ಟೆ ಮೀನಾಕ್ಷಿಲಿ AIML ಎಲ್ಲ ಹಾಕಿದ್ದಾನೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬಂದು RNSIT. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ CSEIML, ಅದಾದಮೇಲೆ ಸೈಬರ್ ಸೆಕ್ಯೂರಿಟಿ, ಅದಾದಮೇಲೆ ದಿಸ್ ಒನ್ ಯಾವುದು BITಯಲ್ಲಿ CSE ಡೇಟಾ ಸೈನ್ಸ್, ಮತ್ತು BITಯಲ್ಲಿ AIML, ಮತ್ತು BITಯಲ್ಲಿ ಇನ್ಫಾರ್ಮೇಷನ್ ಸೈನ್ಸ್. ಓಕೆ, ಸೊ ಇಷ್ಟೆಲ್ಲ ಹಾಕಿದ್ದಾನೆ ಮತ್ತು ಇಲ್ಲಿಗೆ ಲಿಸ್ಟ್ನ ಮುಗಿಸಿದ್ದಾನೆ. ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ರ್ಯಾಂಕ್ ಲೆಸ್ ದ್ಯಾನ್ 10,000 ಆರ್ 20,000. ನಿಮ್ಗೆ 30,000 ಅಂದರೆ ನಿಮಗೆ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಕೋರ್ಸಸ್ ಮತ್ತು ಕಾಲೇಜ್ನ ಹಾಕಲೇಬೇಕಾಗುತ್ತೆ. ಓಕೆ, ಯಾಕಂದರೆ ನಿಮ್ಮ ರ್ಯಾಂಕಿಗೆ ತಕ್ಕ ಹಾಗೆ ನಿಮಗೆ ಸೀಟ್ ಸಿಗಬೇಕು. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಅಂದರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಫಾರ್ ಎಕ್ಸಾಂಪಲ್ ನನಗೆ RV ಕಾಲೇಜಲ್ಲಿ ಪಕ್ಕಾ ಸೀಟ್ ಸಿಗೋದಿಲ್ಲ ಈ ರ್ಯಾಂಕ್ಗೆ, ಸೊ ನಾನು ಯಾಕೆ RV ಕಾಲೇಜ್ ಹಾಕಬೇಕು ಅಂತ ಅವ್ರಿಗೆ ಡೌಟ್ ಇರ್ಬೋದು. ಬಟ್ ಕೆಲವೊಂದು ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತ ಅಂದರೆ, ಅವ್ರಿಗೆ ಖಂಡಿತ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರಿಗೆ ಯಾರಿಗೂ ಜೋಸಾ ಕೌನ್ಸಿಲಿಂಗಲ್ಲಿ NITಲಿ ಸೀಟ್ ಸಿಕ್ಕಿರುತ್ತೆ, ಅವನಿಗೆ RV ಕಾಲೇಜಲ್ಲೇ ಸೀಟ್ ಸಿಕ್ಕಿರುತ್ತೆ. ಬಟ್ ಅವನಿಗೆ NITಲಿ ಸೀಟ್ ಸಿಕ್ಕಿದ್ರೆ ದಟ್ ಇಸ್ ಮೋರ್ ಅಡ್ವಾಂಟೇಜಸ್ ಅಲ್ಲ. ಸೊ ಇಲ್ಲಿ RV ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಜಾಯಿನ್ ಮಾಡ್ತಾನೆ. ಹಾಗಾಗಿ ಆ ಸೀಟ್ ಏನಿರುತ್ತಲ್ಲ, ಉಳ್ಕೊಂಡಿರುತ್ತಲ್ಲ RVಯಲ್ಲಿ, ಅದು ಇನ್ನೂ ಕಡಿಮೆ ರ್ಯಾಂಕ್ ಇರೋರಿಗೆ ಸಿಗುತ್ತೆ ಖಂಡಿತ. ಓಕೆ, ಸೊ ಹಾಗಾಗಿ ನನಗೆ ಸೀಟ್ ಸಿಗಲ್ಲ ಅಂತ ನೀವೇನು ಪ್ರೆಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅದೇನು ಹೇಗೆ ಅಂತ ಹೇಳೋಕ್ಕಾಗೋದಿಲ್ಲ. ಅಟ್ ವೆರಿ ರೇರ್ ಕೇಸಸ್ ನಿಮಗೆ 5,000 10,000 ಸಹ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ನೋ ಬಡಿ ಕ್ಯಾನ್ ಪ್ರೆಡಿಕ್ಟ್ ದಟ್. ಓಕೆ, ನಾನು ನಿಮಗೆ ಗ್ಯಾರಂಟಿನೂ ಕೊಡೋಕ್ಕಾಗೋದಿಲ್ಲ 5,000ಗೆ ಸೀಟ್ ಸಿಗಲ್ಲ ಅಂತ ಹೇಳಿ, ಬಿಕಾಸ್ ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಸಿನಾರಿಯೋ. ಆ ಸ್ಟೂಡೆಂಟ್ ಹೇಗೆ ಬಿಟ್ಟು ಹೋಗಿದ್ದಾನೆ ಅವನ ಬೇಸಿಸ್ ಮೇಲೆ ಒಂದು ಸೀಟ್ಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ದಯವಿಟ್ಟು ಯಾವುದೇ ಪ್ರೆಡಿಕ್ಟ್ ಮಾಡೋಕೆ ಹೋಗ್ಬಿಡಿ, ನನಗೆ ಅಲ್ಲಿ ಸೀಟ್ ಸಿಗೋದೇ ಇರಬೇಕಾದ್ರೆ ನಾನು ಯಾಕೆ ಆ ಕಾಲೇಜ್ ಹಾಕಬೇಕು. ಓಕೆ, ಏನಾದರೂ ನೀವು ಕಾಲೇಜ್ ಆ್ಯಡ್ ಮಾಡೋಕ್ಕೆ ಹಣ ಕೊಡಬೇಕಾ? ಇಲ್ಲ ಅಲ್ವಾ? ಸೊ ದಯವಿಟ್ಟು ಎಷ್ಟು ಕಾಲೇಜಸ್ ಪಾಸಿಬಲ್ ಆಗುತ್ತೋ ಅಷ್ಟು ಕಾಲೇಜನ್ನು ನೀವು ಪ್ರಿಫರೆನ್ಸ್ ಆರ್ಡ್ರಲ್ಲಿ ಆ್ಯಡ್ ಮಾಡಿ. ಓಕೆ, ಕೋರ್ಸಸ್ಗೂ ಸಹ ನೀವು ಪ್ರಯಾರಿಟಿನ ಕೊಡಿ. ಓಕೆ, ಸೊ ಬೇರೆ ಡೌಟ್ಸ್ ಇದೆ ಕಮೆಂಟ್ಸಲ್ಲಿ ತಿಳಿಸಿ, ಐ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು.